ಜಟಿಲ ಕುಟಿಲತೆ ಏಕೋ ಸಾಮರಸ್ಯದ ದನಿಗೆ, ಜಟಿಲ ಕುಟಿಲತೆ ಏಕೋ ಸಾಮರಸ್ಯದ ದನಿಗೆ, ವಾದ ಸಂವಾದದಲ್ಲಿ ಮೇಲು ಕೀಳೆಲ್ಲಿ, ವಾದ ಸಂವಾದದಲ್ಲಿ ಮೇಲು ಕೀಳೆಲ್ಲಿ, ದೊರೆಯಾರು ಆಳಾರು ಗೌರವದ ನೆಲೆಯಲ್ಲಿ, ದೊರೆಯಾರು ಆಳಾರು ಗೌರವದ ನೆಲೆಯಲ್ಲಿ, ಸಮತೆಯಲ್ಲಿ ಸತ್ಯವಿದೆ ಮುದ್ದು ರಾಮ, ಸಮತೆಯಲ್ಲಿ ಸತ್ಯವಿದೆ ಮುದ್ದು ರಾಮ. ಜಟಿಲ ಕುಟಿಲತೆ ಏಕೋ ಸಾಮರಸ್ಯದ ದನಿಗೆ, ಸಮತೆಯಲ್ಲಿ ಸತ್ಯವಿದೆ ಮುದ್ದು ರಾಮ. ನೋಡಿ, ಈ ಮುದ್ದುರಾಮನ ಪದ್ಯದಲ್ಲಿ 3ನೇ ಸಾಲು ಒಂದಿದೆ, ನೀವು ಪುಟ್ಟಮ್ಮನ ದನಿಯಲ್ಲಿ ಕೇಳಿದ್ದೀರಾ. ದೊರೆಯಾರು ಆಳಾರು ಗೌರವದ ನೆಲೆಯಲ್ಲಿ. ಇದನ್ನು ಸರಿಯಾಗಿ ಗಮನಿಸಿ. ಪ್ರವಾಸಕ್ಕೆ ಬರುವಾಗ ನಾವು ಒಳ್ಳೆ ವಾಹನ ಮತ್ತೆ ಒಬ್ಬ ಚುರುಕಾಗಿ ಚಾಲನೆ ಮಾಡುವಂಥವನನ್ನು ಕರ್ಕೊಂಡು ಅವನ ಜೊತೆಯಲ್ಲಿ ಬರ್ತೇವೆ. ಆದರೆ ಅವನನ್ನ ಆ ಇಂಗ್ಲಿಷಿನ ಪದದಲ್ಲೇ ಡ್ರೈವರ್ ಅಂತ ಕರಿತೀವಿ ಹೊರತು ಪಾರ್ಥಸಾರಥಿ ಅಂತ ಕರೆಯೋದಿಲ್ಲ. ನಮ್ಮನ್ನ ಕರ್ಕೊಂಡು ನಮಗೆ ಎಲ್ಲೆಲ್ಲಿ ಏನೇನು ನೋಡಬೇಕೋ ನೋಡುವುದರ ಜೊತೆಗೆ ಇಲ್ಲಿ ಇಂಥ ಜಾಗದಲ್ಲಿ ಮತ್ತೊಂದಿದೆ ನೀವು ನೋಡಿ ಅಂತ ಹೇಳಿ ಕರೆದುಕೊಂಡು ಹೋಗುವ ಆತನನ್ನ ಪಾರ್ಥಸಾರಥಿ ಅಂತ ಕರೆದರೆ ಶ್ರೀಕೃಷ್ಣ ಪರಮಾತ್ಮನನ್ನ ನೆನಪಿಸಿಕೊಂಡಂತೆ. ಕಾರಣ ನಮಗೆಲ್ಲ ತೋರಿಸಿ ಸೌಖ್ಯವಾಗಿ ನಮ್ಮನ್ನು ನಮ್ಮ ಸ್ವಕ್ಷೇತ್ರಕ್ಕೆ ತಂದು ನಿಮ್ಮ ಜೀವನ ಇನ್ನು ನೀವು ನಡೆಸ್ಕೊಳ್ಳಿ ಸ್ವಾಮಿ ಅಂತ ಹೇಳುವಂತಹ ಶ್ರೀಕೃಷ್ಣನ ಔದಾರ್ಯದ ವ್ಯಕ್ತಿ ಅವನೇ ಚಾಲಕ. ಆ ಚಾಲಕನಂತೆ ನಾವು ಪಾಲನೆ ಮಾಡಿಕೊಂಡು ಅವನ ಜೊತೆಯಲ್ಲಿ ಸುತ್ತಾಡಿದರೆ ಆಗ ನಾಕ. ಅದೇ ಬಿಟ್ಟು ಆ ಡ್ರೈವರ್ ಅವನು ಕಾಫಿ ಕುಡ್ಕೊಳ್ತಾನೆ ಬಿಡಿ ಪರವಾಗಿಲ್ಲ, ಅವನಿಗೆ ಬೇಟೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಜೊತೆಯಲ್ಲಿ ಕರೆತಂದವನ ಆ ವ್ಯಕ್ತಿಯನ್ನ ನಮ್ಮ ಜೊತೆಯಲ್ಲೇ ಕುಳ್ಳರಿಸಿ ಅವನ ಜೊತೆ ಕಾಫಿ ತಿಂಡಿ ಹಂಚಿಕೊಂಡಿದ್ದೇ ಆದರೆ ಆ ಔಚಿತ್ಯದಿಂದ ನಮ್ಮ ಮತ್ತು ಅವನ ಹೃದಯ ಅದೆಷ್ಟು ಶ್ರೀಮಂತವಾಗುತ್ತೆ ಅನ್ನುವುದು ಅರ್ಥ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಅಂತಹ ಒಂದು ಅರ್ಥ ಮಾಡಿಕೊಳ್ಳುವ ಅರ್ಥವಂತಿಕೆ ನಮ್ಮಲ್ಲಿ ಬರಲಿ. ಸ್ವಾರ್ಥದ ಮೂಲಕ ಆರ್ಥಿಕ ಪ್ರಪಂಚದಲ್ಲಿ ನಾನೇ ಒಡೆಯ ಎನ್ನುವ ದುರಹಂಕಾರ ಅಳಿಯಲಿ.